ಇಂಡಿಯಾ ಇಸ್ರೇಲ್ ಪರವಾಗಿ ಇದ್ದದ್ದು, ಇರಾನ್ ಪರವಾಗಿ ಇರಲಿಲ್ಲ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ? ಚಾಬಹಾರ್ ಪೋರ್ಟ್ ಬಗ್ಗೆ ಈ ವರ್ಷದ ಬಜೆಟ್ನಲ್ಲಿ ಇಂಡಿಯಾ ಒಂದು ಬಿಡಿಗಾಸನ್ನು ಅಲೋಕೇಟ್ ಮಾಡಿಲ್ಲ. ಈ ಮಟ್ಟದ ದಾಳಿ ಬಹುಶಃ ಆಗೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ತನಗೆ ಯಾವ್ಯಾವಾಗ ಅಪಾಯ ಆಗ್ತದೆ ಆಗೆಲ್ಲ ಇರಾನ್ ಥ್ರೆಟನ್ ಮಾಡ್ತಾ ಇತ್ತು. ಇರಾನ್ನ ಥ್ರೆಟ್ಟನ್ನು ನಾವು ಗಂಭೀರವಾಗಿ ತಗೊಳ್ಳದೆ ಹೋದ್ವಿ ಅಂತ ಭಾರತಕ್ಕೂ ಅರ್ಥವಾಯಿತು. ಮೋದಿ ಮತ್ತು ಜೈಶಂಕರ್ ಎಲ್ಲ ಅರಬ್ ಕಂಟ್ರೀಸ್ ನಾಯಕರ ಜೊತೆ ಮಾತಾಡಿದ್ರು. ಒಂದು ಫ್ಲೆಕ್ಸಿಬಲ್ ನಿಲುವನ್ನು ಇಂಡಿಯನ್ ಗವರ್ಮೆಂಟ್ ಅಡಾಪ್ಟ್ ಮಾಡ್ಕೋದು. ಇಂಡಿಯಾದಲ್ಲಿರುವಂಥ ಇರಾನಿಯನ್ ಅಂಬಾಸಿಡರ್ ಏನು ಹೇಳಿದ್ರು? ಇಂಡಿಯಾ ಈಸ್ ಅವರ್ ಫ್ರೆಂಡ್. ವಿತಿನ್ ಎ ಫ್ಯೂ ಅವರ್ಸ್ ಇಸ್ರೇಲ್ ಮತ್ತು ಅಮೆರಿಕ ಒಂದು ಕಡೆ, ಆಗ ಮುಖ್ಯವಾಗಿ ಆವಾಗ ಇಸ್ರೇಲ್ ಅಂಡ್ ಇರಾನ್ ಅಷ್ಟೇ ಇದ್ದದ್ದು. ಅಮೆರಿಕ ಅದೊಂಥರ ಬ್ಯಾಕ್ ಸೈಡಲ್ಲಿ ಸಪೋರ್ಟ್ ಮಾಡ್ತಾ ಇತ್ತು. ಓಕೆ, ಆವಾಗ ಸಹ ಒಂದು ನೇರ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ ನಾವು ಅನ್ನೋ ಒಂದು ಇದನ್ನು ಇಂಡಿಯಾ ಡಿಕ್ಲೇರ್ ಮಾಡಿತ್ತು. ಅಂದರೆ ನಾವು ಯಾರ ಪರವಾಗೂ ನಾವು ನಿಲ್ಲೋದಿಲ್ಲ. ಇನ್ಫ್ಯಾಕ್ಟ್ ನಾವು ಇರೋದು ಇಬ್ಬರು ಪರವಾಗಿಯೂ, ಇರಾನ್ ಮತ್ತು ಇಸ್ರೇಲ್ ಎರಡೂ ನಮಗೆ ಬೇಕಾಗಿತ್ತು. ನಮಗೆ ಮಿಲಿಟರಿ ಸಪೋರ್ಟ್ ಇಸ್ರೇಲಿಂದ ಸಿಕ್ಕಿದಷ್ಟು ರಷ್ಯಾ ಹೊರತುಪಡಿಸಿದ್ರೆ, ಅದು ಈಗಿನ ಕಾಂಟೆಕ್ಸ್ಟ್ ತಗೊಂಡ್ರೆ ಇಸ್ರೇಲಿಂದ ಸಿಗೋಷ್ಟು ಬೇರೆ ಯಾರಿಂದಲೂ ಸಿಗಲ್ಲ. ಅದು ನಾವು ಇಸ್ರೇಲ್ ಪರವಾಗಿ ಇರಲೇಬೇಕು. ಇರಾನ್ ನಮಗೆ ಬೇಕಾಗಿದ್ದದ್ದು ಚಾಬಹಾರ್ ಪೋರ್ಟ್ಗೋಸ್ಕರ, ಅಫ್ಘಾನಿಸ್ತಾನ ಮತ್ತು ಬಿಯಾಂಡ್ ದಟ್ ಸೆಂಟ್ರಲ್ ಏಷ್ಯಾ. ಈ ನಾವು ಚಾಬಹಾರ್ ಬೇಕೇ ಬೇಕಾಗಿತ್ತು. ನಮಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಸಹ ನಮಗೆ ಮುಖ್ಯವಾದದ್ರಿಂದ ಆ ಒಂದು ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ನಲ್ಲಿ ನಾವು ಯಾರ ಪರವಾಗೂ ನಿಲ್ಲೋದಿಲ್ಲ. ನಾವು ಶಾಂತಿಯನ್ನು ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅಂದರೆ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಮಾಡ್ತೀವಿ. ಡಿಪ್ಲೊಮ್ಯಾಟಿಕ್ ಎಫರ್ಟ್ ಏನಿದ್ರು ನಾವು ತಗೋತೀವಿ ಅನ್ನೋ ಸ್ಟ್ಯಾಂಡನ್ನು ಇಂಡಿಯಾ ತಗೊಂಡಿತ್ತು. ಆದರೆ ಈಗಿನ ಕಾಂಟೆಸ್ಟ್ ಇದೆಯಲ್ಲ, ಅದರಲ್ಲಿ ಅದೆಲ್ಲ ಔಟ್ಡೇಟೆಡ್. ಈಗ ಕಂಪ್ಲೀಟ್ ಇದು ಪೂರ್ತಿ ಬದಲಾಗೋಗಿದೆ. ಅದು ಹಳೆ ಸ್ಕ್ರಿಪ್ಟ್ ಹಳೆಯದು, ಫಿಲ್ಮ್ ಹಳೆಯದು. ಇದು ಆ್ಯಕ್ಚುಲಿ ಪೂರ್ತಿ ಹೊಸ ಸ್ಕ್ರಿಪ್ಟು, ಹೊಸ ಫಿಲ್ಮ್ ಇದು. ಮತ್ತು ಹೊಸ ಹೊಸ ಆ್ಯಕ್ಟರ್ಗಳು ಬಂದಿದ್ದಾರೆ ಇದರಲ್ಲಿ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವು ಯುದ್ಧದ ಪ್ರಾರಂಭದನ್ನ ತಗೊಂಡಾಗ ಏನಾಗಿದೆ, ಇಂಡಿಯಾ ಇಸ್ರೇಲ್ ಪರವಾಗಿ ಇದ್ದದ್ದು, ಇರಾನ್ ಪರವಾಗಿ ಇರಲಿಲ್ಲ. ಅದು ಹೇಗೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನೋಡಿ, ಯುದ್ಧ ಆ್ಯಕ್ಚುಲಿ ಆರಂಭ ಆಗೋದಕ್ಕೂ ಮೊದಲೇನೆ ಫೆಬ್ರವರಿ 1ನೇ ತಾರೀಕು ನಮ್ಮದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸಿದ್ರು. ಆ ಬಜೆಟಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೆಚ್ಚಿನವರು ಗಮನಿಸಲಿಲ್ಲ. ಚಾಬಹಾರ್ ಪೋರ್ಟ್ ಬಗ್ಗೆ ಈ ವರ್ಷದ ಬಜೆಟ್ನಲ್ಲಿ ಇಂಡಿಯಾ ಒಂದು ಬಿಡಿಗಾಸನ್ನು ಅಲೋಕೇಟ್ ಮಾಡಿಲ್ಲ ಅಂತ. ಪ್ರತಿ ವರ್ಷ ಕಳೆದ 10 ವರ್ಷದಿಂದ ನಾವು ನಮ್ಮ ಬಜೆಟಲ್ಲಿ ಚಾಬಹಾರ್ ಪೋರ್ಟ್ ಡೆವಲಪ್ಮೆಂಟ್ಗೆ ಒಂದು ಸ್ಪೆಷಲ್ ಅಲೋಕೇಶನ್ ಇರ್ತಿತ್ತು. ಕಳೆದ ವರ್ಷವೂ ಸಹ $250 ಮಿಲಿಯನ್ ಬಜೆಟರಿ ಅಲೋಕೇಶನ್ ಇದ್ದದ್ದು. $250 ಮಿಲಿಯನ್. ಅನಂತರದ $400 ಮಿಲಿಯನ್ ಹೋಯಿತು. ಅಂದರೆ ಕಳೆದ ವರ್ಷ ನಾವು, ಅಂದರೆ 25-26ನಲ್ಲಿ ನಾವು ಚಾಬಹಾರ್ನ ಡೆವಲಪ್ ಮಾಡೋದಕ್ಕೆ ಖರ್ಚು ಮಾಡಿರೋದು $400 ಮಿಲಿಯನ್. ಆಯಿತಾ? ಈ ವರ್ಷದ ಬಜೆಟ್ನಲ್ಲಿ 0. ಇದರ ಅರ್ಥ ಏನು? ಓಕೆ, ಟ್ರಂಪ್ ಹೇಳಿದ್ರು ನಾವು ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸ್ತಾ ಇದ್ದೀವಿ, ಆದರೆ ಇಂಡಿಯಾಗೆ ಚಾಬಹಾರ್ ವಿಷಯದಲ್ಲಿ ಏಪ್ರಿಲ್ 26ರವರೆಗೆ ನಿಮಗೊಂದು ವೇವರ್ ಕೊಡ್ತೀವಿ. ನೀವು ಏಪ್ರಿಲ್ 26ರವರೆಗೆ, 26 ಏಪ್ರಿಲ್ 2026 ವೇವರ್ನ ಇದು ಕೊಟ್ಟಿದ್ದದ್ದು ಟ್ರಂಪ್. ಅದರಿಂದ ಅದಾದಮೇಲೆ ಏಪ್ರಿಲ್ ಕಳೆದ ನಂತರ ನಮಗೆ ಟ್ರಂಪ್ ಅವಕಾಶ ಕೊಡಲ್ವೇ ಏನೋ. ಅದರಿಂದ ನಾವು ಚಾಬಹಾರ್ಗೋಸ್ಕರ ನಾವು ಹಣವನ್ನು ಅಲೋಕೇಟ್ ಮಾಡೋದು ಅರ್ಥಹೀನ ಅಂದ್ಕೊಂಡು ಇಂಡಿಯಾ ಅಲೋಕೇಟ್ ಮಾಡಿಲ್ಲ ಅಂತ ನಾವು ಒಂದು ಊಹೆ ಮಾಡ್ಕೋಬೋದು. ಆದರೆ ನಾವು ಅದನ್ನು ಏಪ್ರಿಲ್ ತನಕ ನೋಡ್ಬೋದಲ್ವ. ಅನಂತರ ಟ್ರಂಪ್ ತಮ್ಮ ನಿರ್ಧಾರವನ್ನು ಬದಲಾಯಿಸ್ಬೋದು. ನಮಗೆ ರಷ್ಯನ್ ಆಯಿಲ್ನೇ ತಗೊಳ್ಳಿ ಅಂತ ನಮಗೆ ಇನ್ನೊಂದು ತಿಂಗಳಿಗೆ ಅವ್ರ ಪರ್ಮಿಷನ್ ನಾವು ಕಾಯೋದಿಲ್ಲ, ಆದರೆ ಅವ್ರ ಪರ್ಮಿಷನ್ ಅವರು ಕೊಡೋ ಅಂತ ಒಂದು ಮಾತಾಡಿದ್ದಾರೆ. ಈ ರೀತಿ ರಷ್ಯನ್ ಆಯಿಲ್ಗೆ ಆ ರೀತಿ ಪರ್ಮಿಷನ್ ಕೊಡೋ ಮಾತಾಡೋದು ಮನುಷ್ಯ ಚಾಬಹಾರ್ನ ಉಪಯೋಗಿಸೋದಕ್ಕೆ ಇಂಡಿಯಾಗೆ ಅವಕಾಶ ಕೊಡದೇ ಇರಲಾರರು. ಹೀಗಾಗಿ ನಮ್ಮ ಗವರ್ನಮೆಂಟು ಅಲೋಕೇಟ್ ಮಾಡ್ಬೋದಾಗಿತ್ತು ಒಂದು ಫಂಡನ್ನು ಪ್ರತಿ ವರ್ಷ ಮಾಡೋಂಗೆ. ಯಾಕೆ ಮಾಡಲಿಲ್ಲ ಅಂದರೆ ಚಾಬಹಾರನ್ನು ಇಂಡಿಯಾ ಸಹ ಅದನ್ನು ದೂರ ಮಾಡುವಂಥ ಒಂದು ತೀರ್ಮಾನಕ್ಕೆ ಅಥವಾ ಒಂದು ಚಿಂತನೆಗೆ ಮೋದಿ ಗವರ್ನಮೆಂಟ್ ಒಳಗಾಗಿತ್ತು ಅಂತ ನಾವು ಅಂದ್ಕೋಬಹುದು. ಆಯ್ತಾ? ಅಂದರೆ ಚಾಬಹಾರ್ನಲ್ಲಿ ಭಾರತವೇ ಆಸಕ್ತಿ ಕಳ್ಕೋತಾ ಇದೆ. ಪರ್ಷಿಯಾ ಇರಾನ್ ಜೊತೆಯಲ್ಲಿ ನಮಗಿದ್ದಂಥ ಉಪಯೋಗ ಏನು? ಅದೊಂದೇ. ಚಾಬಹಾರ್ ಬಿಟ್ಟರೆ ಇನ್ನೇನು ಉಪಯೋಗ ಇದೆ ನಮಗೆ
ಪರ್ಷಿಯಾದಿಂದ. ಅವರಿಂದ ಡ್ರೈ ಫ್ರೂಟ್ಸ್ ತರಿಸ್ಕೊತಾ ಇದ್ವಿ. ಬೇಡ ನಮಗೆ ಇನ್ನು ಅಫ್ಘಾನಿಸ್ತಾನದಿಂದ ತಗೋಬೋದು ಡ್ರೈ ಫ್ರೂಟ್ಸನ್ನು. ಮತ್ತು ಅವರಿಂದ ಪೆಟ್ರೋಲ್ ನಾವು ಹಿಂದೆ ತಗೋತಾ ಇದ್ವಿ. ಈಗ 1919 ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದೀವಿ, ಆಯಿತಾ. ಸೊ ಇರಾನಿಂದ ಚಾಬಹಾರ್ ಬಿಟ್ಟು ನಮಗೆ ಏನೂ ಉಪಯೋಗ ಇರಲಿಲ್ಲ. ಈಗ ಅದಕ್ಕೂ ನಾವು ಏನನ್ನೋ ಅಲೋಕೇಟ್ ಮಾಡಲಿಲ್ಲ ಅಂದರೆ ಚಾಬಹಾರು ನಮಗೆ ಬೇಡ ಅಂತ ಹೇಳಿದ್ರೇನು ಇರಾನ್ ಜೊತೆ ನಾವಿಲ್ಲ ಅಂತ ಇಂಡಿಯಾ ತೋರಿಸ್ಕೋದು, ಆಯಿತಾ. ಆಮೇಲೆ ಇರಾನ್ ಈ ಖಾರಿ ದೇಶಗಳ ಮೇಲೆ ಬಾಂಬಿಂಗ್ ಶುರು ಮಾಡ್ತಲ್ಲ, ಅದು ಒಂದು ಸ್ವಲ್ಪ ಟೋಟಲಿ ಅಂತ ನಾನು ಹೇಳೋದಿಲ್ಲ, ಸಂಪೂರ್ಣವಾಗಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದಿಲ್ಲ. ಆದರೆ ಈ ಮಟ್ಟದ ದಾಳಿ ಬಹುಶಃ ಆಗೋದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈವನ್ ಅದು ಗಲ್ಫ್ ದೇಶಗಳೇ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಹೇಳಿದ್ವು ಜನವರಿನಲ್ಲಿ, ನೀವು ಇರಾನ್ ಮೇಲೆ ಏನೋ ದಾಳಿ ಮಾಡಬೇಡಿ ಅಂತ, ಆಯಿತಾ. ಇನ್ಫ್ಯಾಕ್ಟ್ ಅದಕ್ಕೋಸ್ಕರ ಗಲ್ಫ್ ದೇಶಗಳ ಮೇಲೆ ಅವಲಂಬಿತ ಆಗದೇನೆ ತನ್ನ ಶಕ್ತಿ ಸಾಮರ್ಥ್ಯದಿಂದನೇ ತಾನೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ತಂದು ಒಂದನ್ನು ಅರೇಬಿಯನ್ ಸೀನಲ್ಲಿ ನಿಲ್ಲಿಸಿ ಇನ್ನೊಂದನ್ನು ಈಸ್ಟರ್ನ್ ಮೆಡಿಟರೇನಿಯನ್ ಸೀನಲ್ಲಿ ನಿಲ್ಲಿಸಿಬಿಟ್ಟು ಅವುಗಳಿಂದ ನಾವು ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಟ್ರಂಪ್ ಜನವರಿನಲ್ಲಿ ಇರಾನ್ನಲ್ಲಿ ಆಂದೋಲನ ಆಯ್ತಲ್ಲ ಆ ಟೈಮಲ್ಲಿ ಅಟ್ಯಾಕ್ ಮಾಡಿದೆ. ಇಲ್ಲಿ ತನಕ ಕಾದದ್ದು. USS ಜೆರಾಲ್ಡ್ ಆರ್ ಫೋರ್ಡ್ ಈಸ್ಟರ್ನ್ ಮೆಡಿಟರೇನಿಯನ್ ಸೀಗೆ ಬಂತು, ಇಸ್ರೇಲ್ ಐಫಾ ಪೋರ್ಟ್ಗೆ, ಮತ್ತು ಇದು USS ಅಬ್ರಹಾಂ ಲಿಂಕನ್ ನಾರ್ತ್ ಅರೇಬಿಯನ್ ಸೀಗೆ ಬಂತು, ಆಯಿತಾ. ಬಂದ ಮೇಲೆ ಈ ಯುದ್ಧವನ್ನು ಇವರು ಶುರು ಮಾಡಿದ್ರು. ಓಕೆ. ಸೊ ಆದರೆ ಇನ್ಫ್ಯಾಕ್ಟ್ ಅಮೆರಿಕ ಈ ಅರಬ್ ದೇಶಗಳ ನೆಲವನ್ನು ಇರಾನ್ ಮೇಲಿನ ತನ್ನ ದಾಳಿಗೆ ಉಪಯೋಗಿಸ್ಕೊಳ್ಳದೆ ಹೋದರೂ ಸಹ ಇರಾನ್ ಭೀಕರವಾಗಿ ಆ ದೇಶಗಳ ಮೇಲೆ ದಾಳಿ ಮಾಡಿದೆ. ದಾಳಿ ಮಾಡಿದ ಪರಿಣಾಮ ಏನಾಯಿತು, ಆ ದೇಶಗಳಿಂದ ಇದು ನಮಗೆ ಆಯಿಲ್, ಇನ್ಫ್ಯಾಕ್ಟ್ ನಮಗೆ ಜಾಸ್ತಿ ಇದು ನಮ್ಮ ಅಗತ್ಯದ ದೊಡ್ಡ ಭಾಗ ನ್ಯಾಚುರಲ್ ಗ್ಯಾಸ್ ಬರೋದು ಖತರ್ ಮತ್ತು ಕುವೈತಿಂದ, ಆಯಿತಾ. 40 ವರ್ಷಗಳಿಂದಲೂ ಇರಾನ್ ಅವಾಗ ಥ್ರೆಟನ್ ಮಾಡ್ತಾ ಇತ್ತು, ತನಗೆ ಯಾವ್ಯಾವಾಗ ಅಪಾಯ ಆಗ್ತದೆ ಆಗೆಲ್ಲ ಇರಾನ್ ಥ್ರೆಟನ್ ಮಾಡ್ತಾ ಇತ್ತು. ಸ್ಟ್ರೇಟ್ ಆಫ್ ಹಾರ್ಮುಜ್ ಅದನ್ನು ನಾವು ಬಂದ್ ಮಾಡ್ತೀವಿ ಅಂತ ಮಾಡಿರಲಿಲ್ಲ. ಈ ಸಲ ಮಾಡೇ ಬಿಡ್ತು ಇರಾನ್. ಈ ಮಟ್ಟಕ್ಕೆ ಹೋದಾಗ ಭಾರತಕ್ಕೂ ಇದು ಎಚ್ಚರಿಕೆಯ ಗಂಟೆ, ಆಯಿತಾ. ಅಂದರೆ ನಾವು ಇರಾನ್ನ ಥ್ರೆಟ್ಟನ್ನು ನಾವು ಗಂಭೀರವಾಗಿ ತಗೊಳ್ಳದೆ ಹೋದ್ವಿ ಅಂತ ಭಾರತಕ್ಕೂ ಅರ್ಥವಾಯಿತು. ಇರಾನ್ ಇದನ್ನು ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದು, ಸ್ಟೇಟ್ ಆಫ್ ಹಾರ್ಮುಜನ್ನು ಬಂದ್ ಮಾಡಿದ್ದು ನಮ್ಮಲ್ಲಿ ನ್ಯಾಚುರಲ್ ಗ್ಯಾಸ್ನ ಕೊರತೆಗೆ ಕಾರಣ ಆಯಿತು, ಆಯಿತಾ. ಹೀಗಾಗಿ ನಾವು ಡೊಮೆಸ್ಟಿಕ್ ಕ್ರೈಸಿಸ್ ಇದು, ಮತ್ತು ಇದನ್ನೇ ಉಪಯೋಗಿಸ್ಕೊಂಡು ಅಪೋಸಿಷನ್ ಪಾರ್ಟೀಸ್ ಮೋದಿಯವರ ಮೇಲೆ ಏನೇನೋ ಒಂದು ಇದನ್ನು ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಂಡವಲ್ಲ, ಆವಾಗ ಇಂಡಿಯನ್ ಗೌರ್ಮೆಂಟಿಗೆ ಗೊತ್ತಾಯಿತು ಇರಾನನ್ನು ನಾವು ಪೂರ್ತಿಯಾಗಿ ದೂರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಕೊನೆಗೇನಾಯ್ತು, ಆ್ಯಕ್ಚುಲಿ ಮಾತುಕತೆ ಆಯಿತು. ಇನ್ಫ್ಯಾಕ್ಟ್ ಮೋದಿ ಮತ್ತು ಜೈಶಂಕರ್ ಎಲ್ಲ ಅರಬ್ ಕಂಟ್ರೀಸ್ ನಾಯಕರ ಜೊತೆ ಮಾತಾಡಿದರು. ಇನ್ಫ್ಯಾಕ್ಟ್ ಅದು ಗಲ್ಫ್ ಕಂಟ್ರೀಸ್ಗಳ ಮೇಲೆ ಇರಾನ್ ದಾಳಿ ಮಾಡಿದ ನೆಕ್ಸ್ಟ್ ಡೇನೆ ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಆ ಎಲ್ಲ ದೇಶಗಳ ಫಾರಿನ್ ಮಿನಿಸ್ಟರ್ಗಳ ಜೊತೆ ಮಾತಾಡಿದರು, ಆಯಿತಾ. ಮತ್ತು ಮೋದಿಯವರು ಸಹ ಆ ಎಲ್ಲ ದೇಶಗಳ ನಾಯಕರ ಜೊತೆ ಇದು ಮಾಡಿ ಅವುಗಳ ಮೇಲೆ ಆಗಿರೋ ದಾಳಿಯನ್ನು ನಿಂದಿಸಿದ್ರು. ಅಂದರೆ ಆ ದೇಶಗಳ ಮೇಲಾದ ದಾಳಿಯನ್ನು ನಿಂದಿಸಿದ್ರು ಅಂದ್ರೆ ಏನು, ಇರಾನ್ ಮಾಡೋ ಕೆಲಸವನ್ನು ನಿಂದಿಸಿದ್ರು ಅಂತ ಅರ್ಥ. ಇದ್ದಂಥ ಇಂಡಿಯಾ ಏಕಾಏಕಿ ಈ ಹಾರ್ಮುಜ್ ಕ್ಲೋಸ್ ಆದಮೇಲೆ ನಮ್ಮಲ್ಲಿ ಎಂಥದ್ದು LPG ಕ್ರೈಸಿಸ್ ಜಾಸ್ತಿ ಆದಮೇಲೆ ಇನ್ನು ಕ್ರೈಸಿಸ್ ಆಗೋದು ಸಹಜ ಇತ್ತು, ನಾವು ಮ್ಯಾನೇಜ್ ಮಾಡ್ಕೋಬೋದಾಗಿತ್ತು. ಆದರೆ ಅಪೋಸಿಷನ್ ಪಾರ್ಟೀಸ್ ಇದನ್ನು ದುರುಪಯೋಗ ಮಾಡ್ಕೊಂಡ್ವಲ್ಲ, ಆ ಕಾರಣಕ್ಕಾಗಿ ಅಪೋಸಿಷನ್ ಪಾರ್ಟಿಗೆ ತನ್ನ ವಿರುದ್ಧ ಮತ್ತೊಂದು ಬಲವಾದ ಅಸ್ತ್ರ ಸಿಗಬಹುದು, ಅದು ಮುಖ್ಯವಾಗಿ ರಾಹುಲ್ ಗಾಂಧಿಗೆ ಅಂತ. ಆವಾಗ ಇಂಡಿಯಾ ತನ್ನ ಪೊಸಿಷನ್ ಚೇಂಜ್ ಮಾಡಿಕೊಂಡು ಜೈಶಂಕರ್ ಅವರು ಇರಾನಿಯನ್ ಫಾರಿನ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು, ಮೋದಿಯವರು ಇರಾನಿಯನ್ ಪ್ರೆಸಿಡೆಂಟ್ ಜೊತೆನೇ ಮಾತಾಡಿದ್ರು. ಇದೆಲ್ಲ ಮಾತಾಡಿದ್ದು ಯಾವಾಗ, ಅರಬ್ ಕಂಟ್ರೀಸ್ ಲೀಡರ್ಸ್ ಜೊತೆ ಮಾತಾಡಿ 5-6 ದಿನಗಳಾದ ಮೇಲೆ, ಆಯ್ತಾ. ಅಂದ್ರೆ ಭಾರತದ ಸ್ಟ್ಯಾಂಡ್ ಬದಲಾದದ್ದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ. ಅಂದ್ರೆ ಪರಿಸ್ಥಿತಿ ತಕ್ಕಂತೆ ಹೊಂದ್ಕೊಳ್ಳುವಂಥ ಒಂದು ನಿಲುವನ್ನು, ಒಂದು ಫ್ಲೆಕ್ಸಿಬಲ್ ನಿಲುವನ್ನು ಇಂಡಿಯನ್ ಗವರ್ಮೆಂಟ್ ಅಡಾಪ್ಟ್ ಮಾಡ್ಕೋತು. ಅದರಿಂದ ಒಳ್ಳೇದೇ ಆಯಿತು. ಕೊನೆಗೆ ಇಂಡಿಯಾದಲ್ಲಿರುವಂಥ ಇರಾನಿಯನ್ ಅಂಬಾಸಿಡರ್ ಏನು ಹೇಳಿದ್ರು, ಇಂಡಿಯಾ ಈಸ್ ಅವರ್ ಫ್ರೆಂಡ್, ವಿತಿನ್ ಎ ಫ್ಯೂ ಅವರ್ಸ್ ನೀವು ನಮ್ಮ ಈ ಒಂದು ಫ್ರೆಂಡ್ಶಿಪ್ದು ರಿಸಲ್ಟನ್ನು ನೀವು ನೋಡ್ತೀರಿ ಅಂತ ಹೇಳಿದ್ರು. ಆ ರಿಸಲ್ಟನ್ನು ನಾವು ನೋಡಿದ್ವಿ. ನಮ್ಮದು 4 ಹಡಗುಗಳನ್ನು ಅವರು ಹಾರ್ಮುಜ್ ಇಂದ ಕ್ರಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮದು ಒಂದು ಜಹಾಜು ಅದಂಥದ್ದು ಐ ಥಿಂಕ್ ಕ್ರೂಡ್ ಆಯಿಲನ್ನು ತುಂಬಿಕೊಂಡು ತಾಂಜೇನಿಯಾಗೆ ಹೋಯಿತು, ಅಂದರೆ ಆಫ್ರಿಕಾಗೆ. ಈ 2 LPGಯನ್ನು ತಗೊಂಡು ಇಂಡಿಯಾಗೆ ಬಂದವು, ನಂದಾದೇವಿ ಮತ್ತು ಶಿವಾಲಿಕ್. ಸೊ ಹೀಗಾಗಿ ಏನಾಗಿದೆ, ಮತ್ತು ಇರಾನ್ಗೂ ಸಹ ಇಂಡಿಯಾ ತಮಗೆ ಪೂರ್ತಿಯಾಗಿ ಸಪೋರ್ಟ್ ಇಲ್ಲ ಶುರುವಿನಲ್ಲಿ ಅಂತ ಗೊತ್ತಿದ್ದು ಸಹ
ಅದು ಯಾಕೆ ಆ, ಆ, ಕೊನೆಗೆ ನಮ್ಮ ಪರವಾಗಿ ಹೇಳಿಕೆ ಕೊಡ್ತು, ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತು ಅಂದ್ರೆ ಇರಾನ್ಗೆ ಒಂದು ಆಸೆ, ಭಾರತದಂತ ಒಂದು ತುಂಬ ಮುಖ್ಯವಾದಂಥ ದೇಶ, ಗ್ಲೋಬಲ್ ಪಾಲಿಟಿಕ್ಸ್ನಲ್ಲಿ ಒಂದು ಒಳ್ಳೆ ಒಂದು ಗೌರವದ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥ ಮೋದಿಯವರು ಅಟ್ಲೀಸ್ಟ್ ನಮ್ಮ ಪರವಾಗಲ್ಲದೆ ಇದ್ರು ನಮ್ಮ ವಿರುದ್ಧವಾಗಿ ನಿಲ್ಲದೆ ಹೋದರೆ, ಆಯ್ತಾ, ಅಂದ್ರೆ ನಮ್ಮ ವಿರುದ್ಧದ ಸ್ಟ್ಯಾಂಡ್ ತಗೊಳ್ಳದೆ ಹೋದ್ರೆ ಅಷ್ಟೇ ಸಾಕು ನಮಗೆ. ಅದೇ ನಮಗೆ ಈ ವಿಷಯದಲ್ಲಿ ಒಂದು ದೊಡ್ಡ ವಿಜಯ. ಅಂದ್ರೆ ಇಂಡಿಯಾವನ್ನ ನಾವು ಒಂದು 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 ಇದರಲ್ಲಿ ನ್ಯೂಟ್ರಲ್ ಆಗಿ ಇಟ್ಟಿದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ವಿಜಯ ಈ ಸನ್ನಿವೇಶದಲ್ಲಿ ಅಂತ ಇರಾನ್ ತಿಳ್ಕೊಂಡಿದೆ. ಆಯ್ತಾ, ಇದನ್ನ ಹೇಳ್ತಾ ಒಂದು ಮಾತನ್ನ ಹೇಳಿಬಿಡ್ತೀನಿ ನಾನು. ಖಮೇನಿಯವರ ಹತ್ಯೆ ಆದಾಗ ಭಾರತ ಅದನ್ನ ಖಂಡಿಸಲಿಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಇಂಡಿಯಾ ಇನಿಷಿಯಲಿ ಇರಾನ್ ಪರವಾಗಿ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಆದ್ರೆ ಖಮೇನಿಯವರ ವಿಷಯದಲ್ಲಿ ಇಂಡಿಯಾ ಇದನ್ನ ಸಂತಾಪ ಸೂಚಿಸಲಿಲ್ಲ, ಅದು ತಪ್ಪು, ಅದನ್ನ ನಾನು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಖಮೇನಿ ಸತ್ತದ್ದು ನ್ಯಾಚುರಲ್ ಡೆತ್ ಅಲ್ಲ, ಅದು ಅವ್ರದೇ ದೇಶದಲ್ಲಿ ಏನಾದರೂ ಅಪಘಾತ ಆಗಿ ಸತ್ತದ್ದಲ್ಲ. ಇನ್ಫ್ಯಾಕ್ಟ್ 2 ವರ್ಷದ ಹಿಂದೆ ಇರಾನಿದು ಪ್ರೆಸಿಡೆಂಟ್ ಇಬ್ರಾಹಿಂ ರಯೀಸಿ ಅವರು ಅಲ್ಲಿ ಇರಾನಿಯನ್ ಅಜರ್ಬೈಜಾನ್ನಲ್ಲಿ ನಾರ್ದರ್ನ್ ಇರಾನ್ನಲ್ಲಿರುವಂಥ ಅವರ ಅಜೇರಿ ಪ್ರಾವಿನ್ಸ್ನಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ತೀರ್ಕೊಂಡಾಗ ನಾವು ಸಂತಾಪ ಪಡಿಸಿದ್ವಿ, ಇಂಡಿಯಾ ಹೇಳ್ತು. ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಅಂತಲೇ ಕಾಣ್ತದೆ ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ರು ಅದನ್ನು, ಎಂಥದ್ದು ಅವ್ರದ್ದು ಫ್ಯೂನರಲನ್ನು. ಸೊ ಆದರೆ ಖಮೇನಿ ಸತ್ತದ್ದು ಅಪಘಾತದಿಂದಲಲ್ಲ ಅಥವಾ ನ್ಯಾಚುರಲ್ ಡೆತ್ತಿಂದ ಅಲ್ಲ, ಅವರು ಒಂದು ಯುದ್ಧದ ಸನ್ನಿವೇಶದಲ್ಲಿ ಸತ್ತೋದು. ಯುದ್ಧದ ಸನ್ನಿವೇಶದಲ್ಲಿ ಸತ್ತಾಗ ಅವರು ಪರವಾಗಿ ಅಥವಾ ವಿರೋಧವಾಗ ಅವ್ರ ಬಗ್ಗೆ ಏನು ಮಾತಾಡಿದ್ರು ನಾವು ಆ ಕಡೆ ಅಥವಾ ಈ ಕಡೆಗೆ ಸ್ಟ್ಯಾಂಡ್ ತಗೋತೀವಿ ಅಂತ ಗೊತ್ತಾಗೋಗ್ಬಿಡುತ್ತೆ ಓಪನ್ ಆಗಿ. ಆಗ ಇಂಡಿಯಾ ಸುಮ್ಮನಾದದ್ದು ಅದು ಒಳ್ಳೇದೇ ಆಯಿತು. ಮತ್ತೆ ಇಂಡಿಯಾ ಸಂತಾಪ ಸೂಚಿಸಿದ್ದು 6 ದಿನಗಳ ನಂತರ, ಅಷ್ಟು ತಡ ಯಾಕೆ ಮಾಡ್ತು ಅಂತಲೂ ಕೇಳ್ತಾರೆ. ಅದಕ್ಕೂ ಕಾರಣ ಇದೆ. ಇನ್ಫ್ಯಾಕ್ಟ್ ನ್ಯೂ ಡೆಲ್ಲಿಲಿರುವಂಥ ಇರಾನಿಯನ್ ಎಂಬಾಸಿ ಆ ಒಂದು ಕಂಡೋಲೆನ್ಸ್ ಬುಕ್ಕನ್ನು ಇಟ್ಟದ್ದೇ ಅದು ಎಲ್ಲ ಆಗಿ 5-6 ದಿನಗಳ ನಂತರ. ಆಯ್ತಾ, ಆ ಇಟ್ಟದ ನಂತರ ತಕ್ಷಣ ನಮ್ಮ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಅವರು ಅಲ್ಲಿಗೆ ಹೋಗಿ ಸಂತಾಪ ಸೂಚಿಸಿ ಸೈನ್ ಮಾಡಿದ್ರು. ಅಂದ್ರೆ ಇರಾನಿಯನ್ ಎಂಬಾಸಿ ಕಂಡೋಲೆನ್ಸ್ ಬುಕ್ಕನ್ನು ಇಡದೆ ನಾವು ಹೋಗಿ ಅಲ್ಲಿ ಹೇಗೆ ನಾವು ಸಂತಾಪ ಸೂಚಿಸೋದಕ್ಕೆ ಸಾಧ್ಯ? ಅವ್ರು ಇಟ್ಟ ನಂತರ ಹೋಗಿ ಸಂತಾಪ ಸೂಚಿಸಿದ್ದಾರೆ ನಮ್ಮದು ಫಾರಿನ್ ಸೆಕ್ರೆಟರಿ. ಆಯ್ತಾ, ಹೀಗಾಗಿ ಆ ವಿಷಯದಲ್ಲೂ ಸಹ ತುಂಬ ಜನ ಅಂದ್ರೆ ಮೋದಿಯವರನ್ನು ಕ್ರಿಟಿಸೈಸ್ ಮಾಡೋದಕ್ಕೆ ಕಾರಣ ಇರಲಿ ಇಲ್ಲದೆ ಇರಲಿ, ಏನು ಕಾರಣ ಇಲ್ಲಂದ್ರೆ ಏನಾದರೂ ಇಂಥದನ್ನು ಹುಡುಕೊಳ್ಳೋ ಅಂತ ಒಂದು ಜನ ಸೃಷ್ಟಿ ಮಾಡಿದಂಥ ಒಂದು ಕತೆ ಇದು. ಇದನ್ನು ನಾನು ಒಪ್ಪೋದಿಲ್ಲ. ಇನಿಷಿಯಲಿ ಇಂಡಿಯಾ ಇರಾನ್ ಪರವಾಗಿರಲಿಲ್ಲ, ಅದನ್ನು ಒಪ್ತೀನಿ. ಅದರಿಂದ ಖೊಮೇನಿಯವರ ಹತ್ಯೆಗೆ ನಾವು ಅದನ್ನು ನಿಂದಿಸದೆ ಹೋದದ್ದು ಮತ್ತು ಇದನ್ನು ಕಂಡೋಲೆನ್ಸ್ ಎಕ್ಸ್ಪ್ರೆಸ್ ಮಾಡದೆ ಹೋದದ್ದು ಅದೆಲ್ಲವನ್ನು ನಾನು ಲಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಕಾರಣ ನಾನು ಎಕ್ಸ್ಪ್ಲೈನ್ ಮಾಡಿದೆ ಈಗ ನಿಮಗೆ.